ನಾನು. ಅವ್ರು ಹೇಳಿದ್ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲಾಂದ್ರೆ ಸ್ವಲ್ಪ ದಿನ ಒಂದೇ ದಿನ ಕೊಡ್ತಾರೆ, ಹೋಗ್ರು ಮನೆಗೆ ಅಂದ್ಬಿಡ್ತಾರೆ. ಸಾರ್ ಹೇಳ್ಯಾರಂದ್ರೆ 8 ದಿನ ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟ್ ಬೇಸ್ ಮಾಡಿ ಕಳಿಸ್ತಿದ್ದಾರೆ. 15 ವರ್ಷ ನನ್ನ ಗಂಡನ್ನ 2015ರಲ್ಲಿ ಅವಾಗ ಬಳ್ಳಾರ್ಯಾಗ ಅಡ್ಮಿಟ್ ಆಗಿದ್ವಿ. ಅಲ್ಲಿ ಉಳಿಯಾಸಲಪ್ಪ ಮನೆಗೆ ಹಾಕೊಂಡ್ ಹೋಗ್ರ ಅಂತ ಹೇಳಿದ್ರು. ಅವಾಗ ಅಲ್ಲಿಂದ ಇಲ್ಲಿ ಜಯದೇವ ಹಾಸ್ಪಿಟ್ಲಿಗೆ ಬಂದು ಸಾರ್ ಹತ್ರ ಬೆನ್ನು ಬಿದ್ದೀವಿ. ಅಲ್ಲಿಂದ ನಮಗೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಇವತ್ತಿನವರೆಗೆ ನಿಮ್ಮ ಫೋಟೋ ಕೊಡ್ರಿ ಸರ್, ಮನೆಗಿಟ್ಟು ಪೂಜೆ ಮಾಡ್ತೀವಿ ಅಂತ ಜೋಳ ಮಾಡ್ತೀವಿ. ನನ್ನ ಮಗ 7 ವರ್ಷದಲ್ಲಿದ್ದ, ನನ್ನ ಮಗಳು 5ನೇ ಕ್ಲಾಸ್ ಹೋಗ್ತಿದ್ಲು. ಇದ್ದು 3 ಮಕ್ಕಳು ನನಗೆ. ಅಂದ್ರೆ ಒಂದು ಟೈಮ್ನಲ್ಲಿ ನಾವು ಊಟ ಇಲ್ದ ನಾವು ಬಂದು ಇಲ್ಲದಿವಿ ಅಂದ್ರೆ ಸಾರನ್ನು ಕಾಣೋವರೆಗೆ ಬೇರೆ ಡಾಕ್ಟರ್ ಹತ್ರ ತೋರ್ಸಲ್ಲ. ಸಾರ್ ಬರಬೇಕು ನೋಡಬೇಕು, ಇಲ್ಲ ಅಂದ್ರೆ ನೈಟ್ ಇಲ್ಲೇ ಉಳ್ಕಂತೀವಿ. ನೈಟ್ ಇಲ್ಲೇ ಉಳ್ಕಂದ್ರೆ ಸಾರ್ ಏನು ಮಾಡ್ತಾರೆ, ಎಲ್ಲದಿರಮ್ಮ ಸರ್ ಇಲ್ಲ ಇದೀವಿ ನಾವು ಅಂದ್ರೆ ಬೇಡಮ್ಮ ನಾನು ಊಟ ಕಳಿಸ್ತೀನಿ ಅಂತ ಊಟ ಕಳಿಸ್ತಿದ್ದಾರೆ. ಇಲ್ಲಿವರೆಗೆ ಆಗಿ 15 ವರ್ಷದಿಂದ ಅವ್ರು ಪ್ರೀತಿ ಪ್ರೇಮದಿಂದೇನೆ ನನ್ನ ಗಂಡ ಜೀವಂತಾಗಿ ಇರೋದು. ನಮ್ಮ ಮನೇಲಿ ದೀಪ ಬೆಳಗ್ತಾ ಇದ್ದೀವಿ. ಆದರೆ ಯಾರ್ಯಾರು ನಮ್ಮ ಅಕ್ಕಪಕ್ಕ ಯಾರೇ ಊರಾಗಿರ್ಲಿ 15 ಮಂದಿನ ಕಳಿಸಿದ್ದೀನಿ ಇಲ್ಲಿ ಪೇಷಂಟಿಗೆ. ಕಳಿಸಿದ್ರು ಕೂಡ ಸಾರು ನಾನು ಫೋನ್ ಎತ್ತೀವಿ ಅಂದ್ರೆ ನಾವು ಫೋನ್ ಮಾಡಿಲ್ಲ ಆತಮ್ಮ ಇಲ್ಲೆಲ್ಲರ ಕಳಿಸು, ನಮ್ಮ ಸಾರನ್ನ ಫೋಟೋ ಹಾಕ್ತೀನಿ ಇಂತಾರೆ ನಮ್ಮ ಸಾರ್ ಅಂತ ಹೇಳಿದಾಗ ಅವರು ಆ ಫಾಲೋ ಮಾಡ್ಕೊಂಡು ಇಲ್ಲಿ ತೋರಿಸ್ಕೊಂಡು ಹೋಗ್ತಿದ್ದಾರೆ. ಈಗ ಬಳ್ಳಾರಿ ಮೀರಿ ಪೇಷಂಟ್ ಇಲ್ಲಿ ಬಂದು ತೋರಿಸ್ಕೊಂಡು ಈಗವರೆಗೆ ನಮ್ಮ ಸಾರ್ ಹೆಸರು ಹೇಳ್ತಾ ಇದ್ದಾರೆ. ಈಗ ನಮ್ಮೂರಾಗ ಹೆಸರು ವಾಸ ಆಗಿರ್ತದೆ. ಏನಂದ್ರೆ ಭೀಮಪ್ಪ ಹಾರ್ಟ್ ಅಟ್ಯಾಕ್ ಆಗಿತ್ತು, ಈ ಥರ ಆಗಿದ್ದಾನೆ, ಜೈಲ ಹಾಸ್ಪಿಟ್ಲಿಗೆ ಹೋಗಿ ಈ ಥರ ಬೇಸ್ ಆಗಿದ್ದಾನೆ, ಅಲ್ಲಿಗೆ ಹೋಗ್ಬೇಕು ನಾವಂತ ಇಡೀ ಒಂದು 10 ಮಂದಿ ಪೇಷಂಟ್ ಇಲ್ಲಿ ಬಂದು ತೋರಿಸ್ಕೊಂಡಿದ್ದಾರೆ ಇಲ್ಲಿವರೆಗೆ ಜೈಲ ಹಾಸ್ಪಿಟ್ಲಲ್ಲಿ. ನಮಗೆ ದೇವರು ವರ ಕೊಡ್ತಾ ಇಲ್ಲ ಗೊತ್ತಿಲ್ಲ, ಜೈಲ ಹಾಸ್ಪಿಟ್ಲಲ್ಲಿ ನಮ್ಗೆ ವರ ಕೊಡ್ತಿದ್ದಾರೆ.